ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನೆಲ್. ಸೊ ನಮ್ಮ ಸೆಕೆಂಡ್ ಪಿ ಯು ಸಿ ಹುಡುಗರು ಯಾವಾಗಪ್ಪ ಈ ರಿಸಲ್ಟು ಯಾವಾಗ ಬರುತ್ತೆ, 7ನೇ ತಾರೀಕು ಬಂದೇ ಬರುತ್ತಾ, ಏಪ್ರಿಲ್ 7ನೇ ತಾರೀಕು ಅಥವಾ ಏನಾದರೂ ಡಿಲೇ ಆಗ್ಬೋದಾ, ಮತ್ತು ಈ ರಿವ್ಯಾಲ್ಯೂಯೇಷನ್ ಯಾವಾಗ ಬಿಡ್ತಾರೆ ಹಿಂಗಾದ್ರೆ ಅಂತ ನಿಮಗೆ ಎಲ್ರಿಗೂ ಕ್ವೆಶನ್ ಇರುತ್ತೆ. ಸೊ ಇವತ್ತು ನಿಮಗೆ ಎಕ್ಸಾಕ್ಟ್ ಕ್ಲಾರಿಟಿ ಕೊಡ್ತೀನಿ. ಸೊ ಯಾವುದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಮತ್ತು ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಅದನ್ನು ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಬಂದರೂ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಇವಾಗ ನಮ್ಮ ಎವ್ಯಾಲ್ಯೂಯೇಷನ್ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ ಪೇಪರ್ ಎವ್ಯಾಲ್ಯೂಯೇಷನ್ನು ಒಫಿಷಿಯಲ್ ಆಗಿ ಮಾರ್ಚ್ 22ನೇ ತಾರೀಕಿಂದ ಸ್ಟಾರ್ಟ್ ಆಯಿತು. ಅಂದರೆ ನಿಮ್ಮ ಪೇಪರ್ ಕರೆಕ್ಷನ್ ಎಲ್ಲ ಇನ್ನೂ ನಡೀತಾ ಇದೆ. ಓಕೆನಾ? ಅವ್ರು ಅಂದ್ಕೊಂಡಿರೋ ಪ್ರಕಾರ ಏಪ್ರಿಲ್ 5ನೇ ತಾರೀಕು ಒಳಗಡೆ ನಿಮ್ಮ ಪೇಪರ್ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನಾದರೂ ಕಂಪ್ಲೀಟ್ ಆದರೆ ಏಪ್ರಿಲ್ 7ನೇ ತಾರೀಕು ರಿಸಲ್ಟ್ ಬರೋ ಅಂಥ ಚಾನ್ಸಸ್ ತುಂಬಾ ಇದೆ. ಯಾಕೆಂದರೆ ಇವಾಗ ಪೋರ್ಟಲ್ಗೆ ಅಪ್ಲೋಡ್ ಮಾಡೋಕ್ಕೆ 2 ದಿವಸ ಸಾಕು. ಆರಾಮಾಗಿ ಏಪ್ರಿಲ್ 5ನೇ ತಾರೀಕು ಕಂಪ್ಲೀಟ್ ಆದರೆ 2 ದಿವಸದಲ್ಲಿ ಎಲ್ಲ ಅಪ್ಲೋಡ್ ಮಾಡಿಬಿಡ್ತಾರೆ ಮತ್ತು ನಿಮಗೆ ರಿಸಲ್ಟ್‌ನ ಕೊಟ್ಬಿಡ್ತಾರೆ. ಓಕೆನಾ? ಸೊ ಬಟ್ ಒಂದು ವೇಳೆ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಏನಾದರೂ ಸ್ವಲ್ಪ ಡಿಲೇ ಆದರೆ ರಿಸಲ್ಟ್ ಕೂಡ ಬರೋದು ಸ್ವಲ್ಪ ಡಿಲೇ ಆಗುತ್ತೆ. ಸೊ ಈಗ ನೀವು ಹೇಳ್ತೀರಾ, ಹಾಗಾದರೆ ಎಕ್ಸಾಕ್ಟ್ ಡೇಟ್ ಏನು ಅಂತ ಕೇಳೋದಾದ್ರೆ, ಅದೇ ಇವಾಗ ಏಪ್ರಿಲ್ 7 ಬರೋವಂಥ ಚಾನ್ಸಸ್ ಹೈ ಚಾನ್ಸಸ್ ಇದೆ. ಅಕಸ್ಮಾತ್ ಸ್ವಲ್ಪ ಅವ್ರ ಪ್ಲ್ಯಾನ್ ಪ್ರಕಾರ ಹೋಗಲಿಲ್ಲ, ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಚೇಂಜ್ ಆಯಿತು ಅಥವಾ ಸ್ವಲ್ಪ ಡಿಲೇ ಆಯಿತು ಅಂತ ಅಂದರೆ ಮ್ಯಾಕ್ಸಿಮಮ್ಮು ಏಪ್ರಿಲ್ 10ನೇ ತಾರೀಕು ಒಳಗಡೆ ನಿಮ್ಮ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಓಕೆನಾ? ಸೊ ಅಕಸ್ಮಾತ್ ಆಮೇಲೆ ರಿಸಲ್ಟ್ ಬಂದಿದ್ದ ದಿನ ನಿಮ್ಮ ಪೇರೆಂಟ್ಸ್, ಎಸ್ಪೆಷಲಿ ನಿಮ್ಮ ಪೇರೆಂಟ್ಸ್ ವಾಟ್ಸಪ್ ಸ್ಟೇಟಸಲ್ಲಿ, ಸ್ಟೋರಿಯಲ್ಲಿ, ಇನ್ಸ್ಟಾ ಸ್ಟೋರಿಯಲ್ಲಿ ಎಲ್ಲ ನಿಮ್ಮ ಮಾರ್ಕ್ ಶೀಟ್‌ಗಳೇ ಇರುತ್ತೆ ಅಲ್ವಾ? ಸೊ ರಿಸಲ್ಟ್ ಬಂದಿದ ತಕ್ಷಣ ನೆಕ್ಸ್ಟ್ ತಲೆಗೇನು ಬರುತ್ತೆ? ರಿವ್ಯಾಲ್ಯೂಯೇಷನ್ ಯಾವಾಗ? ಏನಿದು ರಿವ್ಯಾಲ್ಯೂಯೇಷನ್ ಅಂತ ಅಂದರೆ, ನಾನು ಯಾವಾಗ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗಲ್ಲ ಕೆಲವೊಬ್ಬರಿಗೆ. ಓಕೆನಾ? ರಿವ್ಯಾಲ್ಯೂಯೇಷನ್ ಯಾವಾಗ ಹಾಕ್ತೀರಾ ಅಂತ ಅಂದರೆ, ಇವಾಗ ಯಾವಾಗ ನೀವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ನನಗೆ ಮಾರ್ಕ್ಸ್ ಇಷ್ಟು ಬರುತ್ತೆ, ಇಷ್ಟು ಬರಬೇಕಿತ್ತು, ಬಟ್ ಇನ್ನೂ ಬಂದಿಲ್ಲ, ಯಾಕೆ? ಅಂತ ನೀವು ಆ ಥರ ಕನ್ಫ್ಯೂಷನಲ್ಲಿದ್ದಾಗ ನೀವು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿ. ಇಲ್ಲ ಆ, ಇಲ್ಲ ಅಂತ ಅಂದರೆ ಇವಾಗ ಪಾಸಿಂಗ್‌ವರೆಗೂ ಬಂದಿರುತ್ತೆ, ಬಟ್ ಆದರೂ ಫೇಲ್ ಆಗಿರುತ್ತೆ. ಸೊ ಆವಾಗ ರಿವ್ಯಾಲ್ಯೂಯೇಷನ್‌ಗೆ ಹೋಗ್ಬೋದು. ಸೊ ಈ ರಿವ್ಯಾಲ್ಯೂಯೇಷನ್ ಅಂತ ಅಂದರೆ ಯಾವಾಗ ಎಕ್ಸ್‌ಪೆಕ್ಟೇಷನ್ಸ್‌ಗಿಂತ ಕಡಿಮೆ ಬಂದಾಗ ಅಥವಾ ಪಾಸಿಂಗ್ ಸ್ಟೇಜ್‌ವರೆಗೂ ಹೋದಾಗ, ಇನ್ನು ಫೇಲ್ ಮಾಡಿರ್ತಾರೆ, ಆವಾಗ ರಿವ್ಯಾಲ್ಯೂಯೇಷನ್‌ಗೆ ಅಪ್ಲೈ ಮಾಡಿ. ಸೊ ಯಾವಾಗ ಬಿಡ್ತಾರೆ ಇದನ್ನ ಅಂತ ಅಂದರೆ ರಿಸಲ್ಟ್ ದಿವಸ ಬಿಡ್ತಾರೆ. ಅದಾದಮೇಲೆ 3 ದಿನ ಗ್ಯಾಪ್ ಕೊಟ್ಟಿರ್ತಾರೆ. ಓಕೆನಾ? ಸೊ ನಿಮಗೆ ಯೋಚನೆ ಮಾಡೋಕ್ಕೆ ತುಂಬ ಟೈಮ್ ಇರೋದಿಲ್ಲ. ಸೊ ಅವಾಗೇ ಕಂಪ್ಲೀಟಾಗಿ ರಿಸಲ್ಟ್ ಬಂದಾಗ, ಓಕೆ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಂತಾ ಇಲ್ವಾ ಅಂತ ನೀಟಾಗಿ ಯೋಚನೆ ಮಾಡಿ ಫಾಸ್ಟಾಗಿ ಡಿಸಿಷನ್ ತಗೊಂಡು ಸೊ ರಿವ್ಯಾಲ್ಯೂಯೇಷನ್‌ಗೆ ಅಪ್ಲೈ ಮಾಡಿ. ಓಕೆನಾ? ಸೊ ಇವಾಗ ಸೆಕೆಂಡ್ ಎಕ್ಸಾಮ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ ತುಂಬ ಜನ. ಸೊ ಮೋಸ್ಟ್‌ಲಿ ಏನಂತ ಅಂದರೆ ಏಪ್ರಿಲ್ 20ರ ನಂತರ ಆ ಒಂದು ಡೇಟ್ ಅನೌನ್ಸ್ ಆಗತ್ತೆ. ಸೊ ಆ ಒಂದು ಎಕ್ಸಾಮ್‌ಗೆ ನೀವು ಅಪ್ಲೈ ಮಾಡೋದಕ್ಕೆ 1ರಿಂದ 2 ದಿವಸ ಅಷ್ಟೇ ಚಾನ್ಸ್ ಸಿಗತ್ತೆ. ಓಕೆನಾ? ಸೊ ಒನ್ ಥಿಂಗ್ ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ, ಅಥವಾ ಏನಂತಾರೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಬೇಡಿ. ಸೊ ಮುಂದೆ ಇನ್ನೂ ಚೆನ್ನಾಗಿರುವಂಥ ಒಳ್ಳೆ ಫ್ಯೂಚರ್ ಇದೆ. ಓಕೆನಾ? ಸೊ ಆಮೇಲೆ ಅಕಸ್ಮಾತ್ ರಿಸಲ್ಟ್ ಚೆಕ್ ಮಾಡೋ ಟೈಮಲ್ಲಿ ತುಂಬ ಸರ್ವರ್ ಬ್ಯುಸಿ ಬರುತ್ತೆ. ಯಾಕೆ ಅಂತ ಅಂದರೆ, ಸೊ ಎಲ್ಲರೂ ಒಂದೇ ಸತಿ ರಿಸಲ್ಟ್ ಪೋರ್ಟಲ್‌ನ ಆಕ್ಸೆಸ್ ಮಾಡ್ತಿರ್ಬೇಕಾದ್ರೆ ಆಬ್ವಿಯಸ್ಲಿ ಅದು ಸರ್ವರ್ ಬ್ಯುಸಿ ಆಮೇಲೆ ರಿಸಲ್ಟ್ ಓಪನ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸರ್ವರ್ ಬ್ಯುಸಿ ಇರುತ್ತೆ ಅಷ್ಟೇ. ಬಟ್ ಒಂದು 10 ಮಿನಿಟ್ಸ್ ಬಿಟ್ಟು ಮತ್ತೆ ಟ್ರೈ ಮಾಡಿ, ರಿಸಲ್ಟ್ ಓಪನ್ ಆಗುತ್ತೆ. ಓಕೆನಾ? ಸೊ ಯಾವುದೇ ರೀತಿ ಟೆನ್ಷನ್ನ ತಗೊಳಕ್ಕೆ ಹೋಗಬೇಡಿ. ಏಪ್ರಿಲ್ 7 ಒಳಗಡೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇದೆ. ಇಲ್ಲ ಅಂತ ಅಂದರೆ ಏಪ್ರಿಲ್ 10 ಒಳಗಡೆ ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆನಾ? ಸೊ ಈ ನಿಮಗೆ ಆ, ನಮ್ಮ ಒಂದು ವಾಟ್ಸಾಪ್ ಚಾನಲ್ ಇದೆ, ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಸೊ ಏನೇ ರಿಸಲ್ಟ್ ಅಪ್ಡೇಟ್ ಆಗಲಿ ಅಥವಾ ಬೇರೆದೇನಾದರೂ ಅಪ್ಡೇಟ್ ಆಗಿದ್ರು ಕೂಡ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಯಾವಾಗಲೂ ನೀವು ಕೂಡ ಅಪ್ಡೇಟ್ ಆಗಿರ್ತೀರಾ. ಓಕೆನಾ? ಸೊ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್.